ನನ್ನಿಂದ ಇದು ಸಾಧ್ಯವಿಲ್ಲ ಎಂದುಕೊಳ್ಳಬೇಡಿ. ನಾನಿದನ್ನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವೇ ನಿಮ್ಮನ್ನು ಮುನ್ನಡೆಸಬಲ್ಲದು. ಸ್ವಾಮಿ ವಿವೇಕಾನಂದ. ಗಾಡಿ ಲೋಡ್ ಆಗಿದೆ ಫ್ರೆಂಡ್ಸ್, ಈಗ ಹೊರಡೋಣ ಬನ್ನಿ. ನೋಡಿ ಅಲ್ಲಿ ನಿಂತ್ಕೊಂಡು ಇನ್ನೂ ಲುಕ್ ಕೊಡ್ತಾವನೆ. ಇದೊಂದು ಚೆನ್ನಾಗಿ ಮಾಡ್ತಾನೆ. ಆನೆ 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 ಎತ್ತದಂಗೆ ಆಯ್ತದೆ ಈ ಗಾಡಿ ಎತ್ತಿದ್ರೆ. ನೋಡಿ ಎತ್ತವನೆ ಬೇಡ ಅತ್ತಪ್ಪ, ಏನ್ ಮಾಡ್ತೇನೆ ನೋಡಪ್ಪ. ಯಾಕಪ್ಪ ಆತೋ ಸರಿ ಅಂದ್ಬಿಟ್ಟು ಅವರೆಲ್ಲರನ್ನು ಕರ್ಕೊಂಡು ಲೊಕೇಶನ್ ಕಡೆ ಹೋಗುವಾಗ ಸಡನ್ ಆಗಿ ಡಿಪ್ರೆಷನ್. ಆ ಒಂದು, ಆ ಎರಡು, ಆ ಮೂರು. ಸರಿ ಅನ್ಬಿಟ್ಟು ಈ ತರ ಟ್ರಾಫಿಕ್ ನ ಎಲ್ಲ ದಾಟ್ಕೊಂಡು ಮುಂದಕ್ಕೆ ಹೋದ್ರೆ ನನ್ ತಮ್ಮ, ಅಣ್ಣ ನೀನೇ ಗಾಡಿ ಓಡಿಸ್ತಿದಲ್ವಾ, ನಿಂದೊಂದು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ದ. ಆಮೇಲೆ ಅವ್ನ್ ವಿಡಿಯೋ ಮಾಡ್ತಾ ಮುಗಿದಾದ್ಮೇಲೆ ಇನ್ನೂ ಒಂದ್ ಸಿಗ್ನಲ್ ಸಿಕ್ಬಿಡೋದ. ಸರಿ ಅಂತ ಈ ಸಿಗ್ನಲ್ 7 ಕೋಟೆ ತರ ದಾಟ್ಕೊಂಡು ಮುಂದೆ ಹೋದ್ರೆ ಒಂದು ಕರ್ವ್ ಸಿಗುತ್ತೆ. ಆ ಕರ್ವ್ ಅಲ್ಲಿ ನನ್ಗೆ ಒಂದು ಡೈಲಾಗ್ ನೆನಪಾಗುತ್ತೆ. ಅದ್ ಹಾಕಿದೀನಿ ನೋಡಿ. ನಾನು ಎಕ್ಕುದಿಲ್ಲ ನೀನ್ ಎಕ್ಕು ಅಂತ, ಅದು ಎಕ್ಲಿಕ್ ಅಂತ ಕೆಳಗೆ ಬರ್ತದೆ. ರಪ್ಪಂತ ಕೂದಲಿಡಿದು ಗಟ್ಟಿ ಎಳಿಬೇಕು, ಹೆದರ್ಬಾರ್ದು, ಬಿಡಬಾರ್ದು. ಹೆದರಿದ್ರೆ ನನಗಿದ್ರ ಒಂಥರ ಸಂತೋಷ. ಇದೊಂದು ಗಾಡಿ ಬಂದಿದೆ ಫ್ರೆಂಡ್ಸ್, ಅನ್ಲೋಡ್ ಆಗ್ತಾ ಇದೆ. ಇದೆ ನಮ್ದು ಈಗ ಹೊಸದಾಗಿ ಒಪ್ಕೊಂಡಿರೋ ಪ್ರಾಜೆಕ್ಟ್. ಸರಿ ಅನ್ಬಿಟ್ಟು ಗಾಡಿಯಿಂದ ಇಳಿದು ಗಾಡಿ ಚಕ್ರಕ್ಕೆ ಒಂದು ಕಲ್ಕೋಣ ಅಂತ ಅಂದ್ಬಿಟ್ಟು ನನ್ನ ತಮ್ಮಗೆ ಹೇಳಿದೆ. ಅವನು ಪಾಪ ಹುಡಿಕ ಬಂದು ಕಲ್ಲು ಕೊಟ್ಟ. ಸರಿ ಅನ್ಬಿಟ್ಟು ಅವನ ಜೊತೆ ಹಿಂಗೆ ಮಾತಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ಬೇಕಾದ್ರೆ ನಮ್ಮ ಮ್ಯಾನೇಜರ್ ಇಂದ ಕಾಲ್ ಬಂತು. ಈಗಲೇ ನೀವು ಅಲ್ಲಿಂದ ಹೊಸಕೋಟೆಗೆ ಹೋಗ್ಬೇಕು ಅಂತ ಅನ್ಬಿಡೋದ. ಇನ್ನೇನು ಮಾಡಕ್ಕಾಗಲ್ಲ ಅಂತ ಐಟಮ್ ನ ಗಾಡಿಗೆ ಲೋಡ್ ಮಾಡ್ಕೊಂಡು ಹೊಸಕೋಟೆ ಕಡೆಗೆ ಹೊರಟೆ. ಫ್ರೆಂಡ್ಸ್, ನಮ್ಮ ಮ್ಯಾನೇಜರು ಸಡನ್ ಆಗಿ ಯಾವಪ್ಪ ಅದು ಯಾರೇನಪ್ಪ ತಲಗಟ್ಪುರದಲ್ಲಿದ್ದೆ. ತಲಗಟ್ಪುರದಿಂದ ಡೈರೆಕ್ಟ್ ಇಲ್ಲಿಗೆ ಹೊಸಕೋಟೆಗೆ ಹಾಕಿದ್ರು. ಹೊಸಕೋಟೆಗೆ ಹೋಮ ಅಂದ್ಬಿಟ್ಟು ಬಂದ್ರೆ ಈಗ ಟೈಮ್ ಬಂದು 7:20 ಸಂಜೆ. ಹೊಸಕೋಟೆಗೆ ಹೋಮ ಅಂತ ಬಂದ್ರೆ ಈ ಟ್ರಾಫಿಕ್ ನೋಡಿ ಗಾಡಿ ಓಡಿಸಕ್ಕೆ ಬೇಜಾರಾಯ್ತದೆ. ಮೆಟ್ರೋ ಬಂತು, ಫ್ಲೈಓವರ್ಸ್ ಬಂತು, ಏನೇನೋ ಬಂತು. ಏನೇ ಬಂದ್ರೆ ಇದೊಂದು ಟ್ರಾಫಿಕ್ ನ ಅಳ್ಳಾಡ್ಸಕ್ಕೂ ಆಗಿಲ್ಲ ಬಿಡಿ ಅಲ್ವಾ. 5 ವರ್ಷಕ್ಕೆ ಸರ್ಕಾರನೂ ಚೇಂಜ್ ಆಗೋಯ್ತು. ನೀವು ಕಣ್ಣು ಎಲ್ಲಿ ಗಂಟ ನೋಡ್ತೀರಾ ಅಲ್ಲಿವರೆಗೂ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಲ್ಲಿವರೆಗೂ ನೋಡ್ತೀರಾ ಅಲ್ಲಿವರೆಗೂ ಟ್ರಾಫಿಕ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸರಿ ಅನ್ಬಿಟ್ಟು ಎಲ್ಲಾ ಟ್ರಾಫಿಕ್ ನು ದಾಡ್ಕೊಂಡು ಈಗ ಹೊಸಕೋಟೆ ಕಡೆ ಹೊರಡೋಣ ಅಂತೂ ಇಂತೂ ಹೊಸಕೋಟೆಗೆ ರೀಚ್ ಆಗಿ ಲೊಕೇಶನ್ ಬಂದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ. ಹಂಗೆ ಫಾಲೋ ಬಟನ್ ಒತ್ತು ಗುರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.